ಗೈಸ್ ಬೆಳಗ್ಗೆ ಬೆಳಗ್ಗೆ ನಮ್ಮ ಅಮ್ಮನ ಜೊತೆ ಫೈಟ್ ಆಡ್ತಾ ಇದ್ದೀನಿ. ಅಮ್ಮ 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 ಆಯ್ತು ಆಯ್ತಾಯ್ತು. ಇಲ್ಲ 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 ದಯವಿಟ್ಟು ಕ್ಷಮೆ ಇರಲಿ. ಅದು ಸುಮ್ಮನೆ ಹಿಂಗೆ ಮಾಡಿದ್ದು. ಹಾಂ ಸರಿ ಸರಿ. ಏನು ಹರ್ಟ್ ಐತೆ? ನಾನು ಏನು ಮಾಡೇ ಇಲ್ಲ. ನಾನೇನು ಮಾಡಿಲ್ಲ. ಇಲ್ಲ 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 ಮಾ ನಾನು ಏನು ನೋಡಿ ಇಲ್ಲಿ ಕೈಯಲ್ಲಿ ಹೆಂಗೈತೆ ಇಲ್ಲಿ ನೋಡು. ಒಂದು ನಿಮಿಷ ಇರ್ಮಾ ನಂಗೆ ಹೊಡಿಬೇಡ. ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೀನು ಪರಿಚಯ ತೋರಿಸ್ತೀನಿ. ಒಂದು ನಿಮಿಷ ನಿನ್ಗೆ ಗೊತ್ತು. ನಿನ್ನ ಸೈಲೆಂಟ್ ಲುಕ್ ನಂಗೆ ಗೊತ್ತು. ಒಂದು ನಿಮಿಷ ಅಮ್ಮ ಹೊಸ ಶರ್ಟ್ ನಮ್ಮಮ್ಮ ಕ್ಯಾಮ್ರಾನ ಹಾಕೊಂಡ್ಬಿಡ್ತು ಗುರು. ಸಾರಿ ಮ್ಯಾಮ್, ಕ್ಷಮೆ ಇರಲಿ. ಸಾರಿ ಅಂದೆ ತಾನೆ? ಸಾರಿ ಅಷ್ಟೇ. ಏಯ್ ಸಾರಿ ಅಂದೆ ತಾನೆ? ಸಾರಿ ಕಣಮ್ಮ, ಸಮೀರ್ ಕಣ ನಿನ್ ಮುದ್ದು. ನಮ್ಮ ಅಮ್ಮಗೆ ಇರಿಟೇಟ್ ಮಾಡೋದ್ರಲ್ಲಿ, ಕೋಪ ಬಿಡಿಸೋದ್ರಲ್ಲಿ ಏನೋ ಒಂಥರ ಮಜಾ. ಸಾರಿ ಮಾ. ಗೈಸ್ ನಮ್ಮ ಅಮ್ಮ ನಮ್ಮ ಅಪ್ಪನ ಕಂಪ್ಲೇಂಟ್ ಹಾಕೊಡ್ತಾರೆ. ಕಂಪ್ಲೇಂಟ್ ಹಾಕೊಡ್ತಾರೆ. ಅಮ್ಮ ಸುಮ್ನೆ ಕೂತಿಲ್ಲ ನಾನು. ಸಾಕು ಇಷ್ಟ ಗಂಟ 5 ನಿಮಿಷ ಜಗಳ ಮಾಡ್ತಿತ್ತು ನಮ್ಮಮ್ಮ ನನ್ನ ಹತ್ರ. ಅಯ್ಯ ಅಷ್ಟೇ, ಜಾಸ್ತಿ ಎಲ್ಲ ಮಾತಾಡ್ಬಾರ್ದು. 5 ನಿಮಿಷ ನನ್ನ ಜೊತೆ ಕಿತ್ತಾಡ್ಬಿಟ್ಟು ಈ ಮಾತು ಹೇಳ್ಸ್ಕೊಬೇಕಿತ್ತ ನಮ್ಮ ಅಪ್ಪನ ಹತ್ರ. ಅಮ್ಮ ನಾನು 10 ನಿಮಿಷ ನನಗೆ ತಿಂದಿದ ತಕ್ಷಣ ಓಡಾಡಕ್ ಆಗಲ್ಲ. ನನಗೆ 10 ನಿಮಿಷ ಕಣಮ್ಮ, ಇನ್ನೇನ್ ಜಾಸ್ತಿ ಬೇಡ ಅಮ್ಮ. 10 ನಿಮಿಷ ಅಷ್ಟೇ, 10 ನಿಮಿಷ ಆಯ್ತಾ? ಈಗ ಬೇಡ ಗೈಸ್. ಅದು ಕೆಳಗಡೆ ನಾವು ಗಾಡಿ ಕವರ್ ಮಾಡಿದ್ದೀವಲ್ಲ, ಅಲ್ಲಿ ಅವಾಗ ನೀರು ಹಾಕ್ತಿರ್ತಾರಲ್ಲ ಟೈರ್ಗೆಲ್ಲ ಹೋಗಿ, ಆಮೇಲೆ ಟೈರ್ ಎಫೆಕ್ಟ್ ಆಗುತ್ತೆ ಅಂತ ನಮ್ಮಮ್ಮ ಕನ್ಸರ್ನಲ್ಲಿ ಹೋಗಿ ಕೆಳಗಡೆ ಗಾಡಿನ ಪಕ್ಕಕ್ಕೆ ನಿಲ್ಲಿಸು ಅಂತ ಹೇಳ್ತಾರೆ. ನಾನು ಹೋಗ್ತೀನಿ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಗೈಸ್ ನಮ್ಮ ಮನೇಲಿ ಇವತ್ತು ಬಿರಿಯಾನಿ ಮಾಡಿದರ ಜೊತೆಗೆ ಒಂದು ಮೊಟ್ಟೆ. ಸೊ ಒಂದೊಳ್ಳೆ ಬ್ಯಾಟಿಂಗ್ ಅನ್ಕೊಂಡು ಬೆಳಗ್ಗೆನೆ ಬನ್ನಿ ತಿನ್ನುವ. ಗೈಸ್ ಟೈಮು 4 ಗಂಟೆ ಹತ್ರ ಆಗ್ತಿದ್ದೆ. ಇವಾಗ ನಮ್ಮಮ್ಮ ಫೋನ್ ನೋಡ್ತಾ ಇದ್ನ. ಫೋನ್ ಎಲ್ಲ ಪೂರ್ತಿ ಹ್ಯಾಂಗ್ ಆಗ್ಬಿಟ್ಟೈತೆ. ಇನ್ನೂ ನಾನು ಸಿಮ್ಮೆ ಹಾಕೊಟ್ಟಿಲ್ಲ ಐಫೋನಿಗೆ. ಅಲ್ಲ ಐಫೋನಿಗೆ ಸಿಮ್ಮೆ ಹಾಕಿಲ್ಲ. ನಾನು ಅಮ್ಮ ಈಗ ಕೇಳ್ತವ್ರೆ ಸಿಮ್ ಹಾಕು ಅಂತ. ಜೋಕ್ ಓದೋಸ್ಕರ ನಿಂಗೆ ಸಿಮ್ ಹಾಕ್ಬೇಕಾ? ಹಾಕ್ಬೇಕು ಗೈಸ್. ಇನ್ನು ಅಂದ್ರೆ ಕುತ್ಕೊಂಡು ಪ್ರಾಪರ್ ಆಗಿ ಸೆಟ್ ಮಾಡಕ್ಕೆ ಟೈಮೇ ಸಿಗ್ತಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಅದಕ್ಕೋಸ್ಕರ ಆಮೇಲೆ ಹಾಕ್ತೀನಿ, ಆರಾಮ ಹಾಕ್ತೀನಿ, ತೊಂದರೆ ಇಲ್ಲ ಆಯ್ತಾ? ಹೋಗ್ತೀನಿ ಕ್ರಮ. ಇಲ್ಲ ನಿಮ್ಮ ಇವ್ರು ಇದು ಕೇಳು. ಅವ್ರು ಕಂಬಿಡೋದಾಗೆ ಗೈಸ್. ಇವಾಗ ನಮ್ಮ ಚೋಟ ಮರಿ ಬರ್ತಾಳೆ. ಅವ್ಳು ಬಂದಾದ್ಮೇಲೆ ಒಂದು ರೀಲ್ ಶೂಟ್ ಮಾಡಬೇಕು. ರೀಲ್ ಶೂಟ್ ಮುಗಿಸಿ ಆ್ಯಂಡ್ ಇವತ್ತು ಒಂದಿಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಕು. ಅಂದರೆ ಒಂದಿಷ್ಟಲ್ಲ, ಒಂದು 2 ಬಟ್ಟೆ ಮಾತ್ರ. ಸೊ ಯಾಕೆ ಬಟ್ಟೆ ಪರ್ಚೇಸು, ಆಮೇಲೆ ನಾಳೆ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಏನು ಅಂತ ಹೋಗ್ತಾ ಇರ್ತೀನಿ. ನಮ್ಮ ತೋತಾಮಲಿ ಮನೆಗೆ ಬಂದಿದ್ದಾಳೆ. ಅವಳ ಹತ್ರ ಬಲ್ಲಿ ತೋತ್ಲಾಮಲಿ ಓಮಲ್ ಬಲ್ಲಿತ್ತಿದೆ. ತೋತ್ಲಾಮಲಿ ಗೈಸ್ ಇವಳು ಹ್ಯಾಂಡ್ ರೈಟಿಂಗ್ ನೋಡಿದೆ, ನಾನೇ ಗಾಬರಿ ಬಿದ್ದೋಗ್ಬಿಟ್ಟೆ. ಇನ್ನು ಟೀಚರ್ ಗಾಬರಿ ಬಿದ್ದೋಗಲ್ವಾ? ಇದೊಂದು ಹ್ಯಾಂಡ್ ರೈಟಿಂಗ್. ಇದು ಒಂದು ಹ್ಯಾಂಡ್ ರೈಟಿಂಗ್ಗೆ. ಇದು ರಫ್ ನೋಟ್ ಅಂತೆ. ಇದು ರಫ್ ನೋಟ್ ಅಂತೆ. ಅದಕ್ಕೆ ಗಜಿಬಿಜಿ ಅಂತ ಬರ್ದಳಂತೆ. ಅಲ್ಲ ಇದೇನು ಚಂದವಾಗಿದೆಯಾ? ಕ್ಯಾಮ ತೆಗೆದ್ಬಿಟ್ಟು ಸೆಂಟರ್ ಗ್ರಾಪ್ ಹಿಂಗೆ ಕುಯ್ದು ಬಿಡ್ತೀನಿ ಹಂಗೆ. ಸರಿ ರೆಡಿಯಾಗು, ವಿಡಿಯೋ ಮಾಡ್ಬೇಕಂದು. ನಾನು ನಾಳೆ ಇರಲ್ಲ. ನಾನು ನಾಳೆಯಿಂದ ಇನ್ನು 3 ದಿನ ಇರಲ್ಲ. ಅದಕ್ಕೆ ಏನ್ ಗೈಸ್ ನೋಡಿ, ಇದೊಂದು ಪೇಜ್ ಬರಿಬೇಕಂತೆ ಅಷ್ಟೇ. ಒಂದು 10 ನಿಮಿಷ ಬರ್ದು ಮುಗಿಸ್ತೀನಿ. ನಾನು ಬರ್ಕೊಡ್ತೀನಿ. ನಿಮ್ಮ ಟೀಚರಿಗೆ ಕಂಪ್ಲೇಂಟ್ ಮಾಡುವಂತೆ. ಕೊಡಾಯ್ತು. ನಂಗೆ ಗೊತ್ತಿಲ್ಲ, ಪರವಾಗಿಲ್ಲ, ಬೈದ್ರು ಪರವಾಗಿಲ್ಲ, ಬೈಸ್ಕೊ. ನಾ ಬರ್ಕೊಡ್ತೀನಿ, ನೀನು ನಿಮ್ಮ ಟೀಚರಿಗೆ ಹೇಳು. ಗೈಸ್ ನಾನು ಇವಾಗ ನಮ್ಮ ಚೋಟ ಮರಿಗೆ ಹೋಮ್ವರ್ಕ್ ಬರ್ಕೊಡ್ತೀನಿ. ಅವ್ರ ಟೀಚರ್ ಏನಾದರೂ ಕೇಳಿದ್ರೆ ಅವಳು ಹೇಳಿದ್ಲು, ಅದಕ್ಕೆ ನಾನು ಬರ್ಕೊಡ್ತಾ ಇದ್ದೀನಿ. ಸೆಕೆಂಡ್ ಅಂತ ಲುಕ್ಸ್ ಬ್ಲಾಕ್. ನಿನ್ನ ಸ್ಟೈಲ ಬರಿಬೇಕಾ ದೊಡ್ಡದಾಗಿ? ಹ್ಞೂ ಅಂತಿದ್ಯಾ? ಬರ್ಕೊಡ್ಬೇಕಂದ್ರೆ ಅಲ್ಲಲ್ಲೇ ಬೇಡ ಅಂದ್ಬಿಟ್ಟು ದೊಡ್ಡದಾಗಿ ಬರಿಬೇಕಂದ್ರೆ ಹ್ಞೂ ಅಂತಾಳ. ಇದು ಮೇಸ್ಟ್ಲಿ ಇವ್ರು ಡ್ಯಾಡಿ ಕೊಟ್ಟಿರ್ಬೇಕು ಹೋಮ್ವರ್ಕ್ ಬರೋಕ್ಕೆ. ಇವಳು ಹೆಂಗೆ ಬರೀತಾಳೆ? ಓ
ನಿನ್ ತರನೇ ಬರೀತದೆ ನೋಡಿಲಿ. ಎರಡು ಕೋಳಿ ಮೊಟ್ಟೆ ಒಂದಿದು ಏನ್ ತಪ್ಪಗಾಗ್ತ. ಆ್ಯಂಡ್ ಸರ್ ಹಿಂಗೆ ಏನ್ ಕೂರೋದಿಲ್ಲ ಅಂತದ್ದೆ. ಮೇಡಮ್ ನೋಡಿ ಅವಳು ಹೋಮ್ವರ್ಕ್ ಬರ್ಕೊಡಿ ಅಂತ ಹೇಳಿದ್ಲು, ಅದಕ್ಕೆ ಬರ್ಕೊಡ್ತಾ ಇದ್ದೀನಿ. ಇವಾಗ ವಿಡಿಯೋ ಆನ್ ಆಗಿರೋದಕ್ಕೆ ಸೆಂಟಿಮೆಂಟ್ ಎಲ್ಲ ಕೊಡಿತಿರೋದು, ಬರಿಬೇಡ ಅಂತ. ಬಿಹೈಂಡ್ ಆಫ್ ಆಗಿದ್ದಷ್ಟು ಅಣ್ಣ ಬರ್ಕೊಳ್ಳೋಣ ಅಂತ ಕೇಳಲು. ನಾನು ಸ್ಟೈಲ್ ಬರೀತೀನಿ ನೋಡಿ. ಈಗ ಇದೊಂದು ಲೈನ್ ನನ್ನ ಸ್ಟೈಲ್ ಬರೀತೀನಿ, ಗೊತ್ತಾಗ್ಬಿಡ್ಬೇಕು ಹಂಗೆ. ಈಗ ಇಷ್ಟು ಪೂರ್ತಿ ನಾನು ಬರ್ಬಿಡ್ತೀನಿ ಅನ್ಕೋ, ಅವಾಗ ಈ ಪೇಜ್ ಅರ್ಥ ಬಿಡ್ತೀಯಾ? ಅಯ್ಯೋ ಹಂಗ ನಾನು ಇಷ್ಟು ಪೂರ್ತಿ ಪೇಜ್ ಅರ್ಥ ಬಿಟ್ರೆ ಹೌದಾ? ಸರಿ ಬಿಡು, ಬರಿತೀನಿ ಹಂಗಂದ್ರೆ. ಇದೊಂದು ಬರಿತೀನಿ, ಇದು ಯೂಸ್ ಟು ಗೈಸ್. ನೋಡಿ ನಾನು ಒಂದೇ ಲೈನಲ್ಲಿ ಇಷ್ಟು ಪೂರ್ತಿ ಸೆಂಟೆನ್ಸ್ ಮುಗಿಸ್ಬೋದು. 3 ಸೆಂಟೆನ್ಸ್ನ ದೊಡ್ಡದಾಗಿ ಕಾಣಲಿ ಅಂದ್ಬಿಟ್ಟು 3 ಲೈನ್ ಬರ್ದಿರೋದು. ಏನ್ 3 ಲೈನ್ ಬರ್ದಿದ್ದಷ್ಟ ಏನ್ ನಿನಗೊಂದು 50 ಮಾರ್ಕ್ಸ್ ಕೊಟ್ಬಿಡ್ತಾರ, 8 ಮಾರ್ಕ್ಸ್ ಕೊಟ್ಬಿಡ್ತಾರ? ಹ್ಯಾಂಡ್ರೈಟಿಂಗ್ ಅರ್ಥ ಆಗ್ತಾಳಲ್ಲ ಗುರು. ಎಂತ ಹಂಗಲ್ಲ ಅದ್ಬಿಡು. ಹಂಗಲ್ಲ ಕಣ, ಈ ಕಡೆಯಿಂದ ಹಂಗಲ್ಲ ಈ ಕಡೆಯಿಂದ ಇಲ್ಲಿಂದ ರೀ ಹೋಯ್ತಾ? ಅಯ್ಯೋ ಹಂಗಾರೆ ಇನ್ನೊಂಚೂರು ಇಲ್ಲಿ ಗೈಸ್, ಇಲ್ಲಿಗೆ ಅರ್ಧ ಬರ್ದಾದ್ಮೇಲೆ ನಾನು ಬರಿಬೇಕಿತ್ತು. ಮಾಡಕ್ ಬಾ ಅಂದ್ರೆ ಬರಲ್ಲ ಅಂತವಳು ನೋಡಿ ಗೈಸ್, ಎಷ್ಟು ಕೊಬ್ಬಿರ್ಬೇಕು. ಈಗಲೇ ಹಿಂಗೆ ಇನ್ನೇನಾದ್ರೂ ದೊಡ್ಡೋಳಾದ್ಮೇಲೆ ರಾಶಿಕಾ ಥರ ಆಗ್ಬಿಟ್ರೆ, ಯವ್ವೇ ರಾಶಿಕಾ ಥರ ಆಗ್ಬಿಟ್ರಂತೂ ನಮ್ಮ ಚೋಟ ಮರಿ ಜೂನಿಯರ್ ರಾಶಿಕಾ ಇರಿಟೇಟ್ ಆಗ್ಬಿಟ್ಟು ಕೋಪದಲ್ಲಿ ಧೂಳು ತಿಂಡಿ ಊಟ ಮಾಡ್ತಾಳೆ. ಎಲ್ಲಿ ಅಯ್ಯೋ ಬುಕ್ಕೆ ಎದಾಕ್ಬಿಟ್ಟ, ಈ ಬ್ಯಾಗ್ ಒಳಗಡೆ ಇರುತ್ತಲ್ಲ. ಹಾಯ್ ಮ್ಯಾಮ್. ನನ್ನ ಕಡೆ ಇವಾಗ ಏನೋ ತಿರುಗಿದ್ರೆ ಗೈಸ್, ಇವಾಗ ಮೀಶೋದು ಏನೋ ಫ್ಲಿಪ್ಕಾರ್ಟ್ ಏನೋ ಬಂದೈತೆ ಆರ್ಡ್ರು. ನನ್ನ ಕಡೆ ಏನಾದ್ರು ತಿರುಗ್ದೋ ಮಮ್ಮಿ, ಸೀರಿಯಸ್ಲಿ ಈಗ ಚಿನ್ನ ಅವಾಗಲೇ ಗಾಯ್ ಹೊಡಕ್ ಬಂದ್ಬಿಟ್ಟು ಚಿನ್ನ ಗೈಸ್. ಒಂದು ರೀಲ್ ಶೂಟ್ ಆಯ್ತು, ಇವಾಗ ಪೋಸ್ಟ್ ಮಾಡಬೇಕು. ಆ್ಯಂಡ್ ಅದೇ ಹೇಳ್ದಾಗೆ ಬಟ್ಟೆ ತಗೋಬೇಕಲ್ಲ, 2 ಜೊತೆ. ಸೊ ಹೋಗ್ತಾ ಸಣ್ಣ ಒಂದು 6 or 6:30 ಹಿಂಗೆ ಹೋಗೋಣ ಗೈಸ್. ಮೇಲ್ ಬಂದೆ ಮತ್ತೆ ವಾಪಸ್ಸು, ಒಂದು ಟೇಕ್ ಮರ್ತೋಗ್ಬಿಟ್ಟಿದೆ. ಈ ಕಡೆ ಬಂದು ನೋಡ್ತೀನಿ ನಮ್ಮ ಚೋಟ ಮರಿ ಕೈಲಿ ಅದೇನೋ ಐತೆ. ಇದೇನೋ ಐತೆ ಇದು ತೋರಿಸ್ತೀನಿ ಇರು. ಇದು ನೋಡಿ ಹಾರ್ಟ್ ಶೇಪಲ್ಲಿ ಐತೆ, ಹಾರ್ಟ್ ಶೇಪ್ ಇದು. ಇದೊಳ್ಳೆ ಸೋಪ್ ಥರ ಬತ್ತೈತೆ ಇದು. ಏನದು? ಇಟ್ಕೊಂಡೆ ಕೈಗೆ. ಏನಿದು? ಯಾವ ಸೋಪ್ ಇದು? ಮೂಕೊಂಡ್ರು ಮಾರೆ, ಯಾವ್ದು ಹೊಸದು? ಯಾರು ಕೊಟ್ಟಿದ್ದು? ಎಲ್ಲಿ ಹಾಕಿ ನೀರು ಸೋಪು ಗೈಸ್. ಹಂಗಾರೆ ಅದನ್ನ ನೀರ್ಗೆ ಹಚ್ಬೋಣ ಫುಲ್ಲು. ಇಲ್ಲ ಈಗ ಹಚ್ಚದೆ ನಾನು ನೀರು ಫುಲ್ಗೆ. ಯಾಕೆ ಒಂಚೂರು ಕೊಡು. ಡೌಟ್. ಸರಿ ಆಯ್ತು, ಈಗ ಕರ್ಕೋತೀನಿ ಕೊಡು. ಗೈಸ್ ಇವಾಗ ಹೊರಗಡೆ ಹೋಗ್ಬಿಟ್ಟು ಬಟ್ಟೆ ತಗೊಂಬರೋಣ ಅಂತ ಇದೀನಿ. ಬಟ್ ನಮ್ಮ ಚೋಟ ಮರಿನ ಕರ್ಕೊಂಡು ಹೋಗೋಣ ಅಂತ ಇದೀನಿ. ಬನ್ನಿ ನಮ್ಮ ಚೋಟ ಮರಿನ ಕರ್ಕೊಂಡು ಹೋಗುವ. ಇಲ್ಲಲ್ಲ ಅವನು ಬಲ ಏನ್ ಮಾಡ್ತಾ ಇದೀಯ? ಹೋಮ್ವರ್ಕ್ ಬರ್ಕೊಡ್ಲಾ? ಹೂ ಅನ್ನು ಸಾಕು ನೀನು. ಬೈಲಿ ಆಯ್ತು ಗೈಸ್. ಆನೆಸ್ಟ್ಲಿ ಸಿಕ್ಕಾಪಟ್ಟೆ ಚಾಲೆಂಜಸ್ ಬ್ಲಾಗ್ ಮಾಡಿ ನೆಕ್ಸ್ಟ್ ಯಾವ ಬ್ಲಾಗ್ ಮಾಡಬೇಕು, ಏನು ಮಾಡಿ, ಅಥವಾ ಅಪ್ಪ ಅಮ್ಮಂಗೆ ಯಾವ ಚಾಲೆಂಜ್ ಬ್ಲಾಗ್ ಮಾಡಿಸ್ಬೇಕು ಅಂತ ನನಗೂ ಸ್ಟಿಲ್ ಕನ್ಫ್ಯೂಷನ್ ಇದ್ದೀನಿ. ಆ್ಯಂಡ್ ಇನ್ನೊಂದು, ನೀವು ಪಾನಿಪುರಿ ಚಾಲೆಂಜ್, ಈಟಿಂಗ್ ಚಾಲೆಂಜ್ ಹೇಳ್ತಾ ಇದ್ದೀರಾ. ಸೊ ಅದು 2 ಫ್ಯಾಮಿಲಿ ಜೊತೆ ಮಾಡಬೇಕು, ಚೆಂದ ಇರುತ್ತೆ. ಬಟ್ ಈಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ, ಬಿಕಾಸ್ ಚಿರು ಎಕ್ಸಾಮ್ ಇದೆ, ಭವಿತಾ ಎಕ್ಸಾಮ್ ಇದೆ. ನಾನು ಚಿರು ಎಕ್ಸಾಮ್ ಇರೋದ್ರಿಂದ ಚಿರುನ ಲೈಕ್ ಆ ಥರ ಚಾಲೆಂಜ್ಗೆಲ್ಲ ಕರ್ಕೊಂಡೋಗಲ್ಲ. ಮ್ಯಾಚ್ ಇದೆ. ಸೊ ಆ ಥರ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಇನ್ವಾಲ್ವ್ ಮಾಡಬಾರ್ದು ಅಂತ ಇರೋದು. ಜಸ್ಟ್ ಅವಾಗ ಬಂದು ಹೋಗ್ತಾನೆ ಅಷ್ಟೇ, ಅದರಲ್ಲಿ ಏನಿಲ್ಲ. ಏನು ಚಾಲೆಂಜ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಿದೆ, ನಮ್ಮ ಡ್ಯಾಡಿ ಮಮ್ಮಿಗೆ, ಅಪ್ಪ ಅಮ್ಮಂಗೆ ಯಾವ ಥರ ಚಾಲೆಂಜ್ ಬ್ಲಾಗ್ ಮಾಡಿಸ್ಬೋದು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಹಾಕಿ. ನಾನು ಯೋಚನೆ ಮಾಡ್ತಾಯಿದ್ದೀನಿ, ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಬಂದರೆ ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ. ಕಾಮೆಂಟ್ ಹಾಕಿ. ಆ್ಯಂಡ್ ಇನ್ನೊಂದು,
ಆ್ಯಂಡ್ ಇನ್ನೊಂದು ಕಮೆಂಟಲ್ಲಿ ಹಿಂಗೆ ಹೇಳಿದ್ರೆ ಹೈಪ್ ಸೆಕ್ಷನ್ ಇದೆ, ಹೈಪ್ ಇದೆ, ಹೈಪ್ ಕೊಡಿ ಗೈಸ್, ಹೈಪ್ ಮಾಡಿ. ಆಯ್ತು, ಹೆಂಗೋ ಹುಡುಗಿ ಥರ ಕಾಣಬೇಕಾ ಇಲ್ಲ ಗಂಡು ಬೇರೆ ಥರ ಕಾಣಬೇಕಾ? ಹುಡುಗಿ. ನಾನು ಗಂಡು ಬೇರೆ ಥರ ಮಾಡ್ತಿರೋದು. ಸುಮ್ಮನೆ ಇರೋಣ, ಯಾರಾದ್ರೂ ನೋಡಿ ರೌಡಿ ಅನ್ಕೊಂತಾರೆ ಆಮೇಲೆ. ರೌಡಿ ನೋಡಿದ ತಕ್ಷಣ ರೌಡಿ 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 ಬೇಬಿ ಮಾ. ಓ ಮೈ ಡ್ಯಾಡ್ ಕೆ ಮೈ ಡ್ಯಾಡಿ ಈಸ್ ಮೈ ಹೀರೋ, ಮೈ ಡ್ಯಾಡಿ ಈಸ್ ಮೈ ಹೀರೋ. ಕುಂದ್ರ ಮಠ ಕುಂದ್ರ ಮಠ ಕುಂದ್ರ ಮಠ. ಈ ಸೆಲೋರಿಯಾ ಕಾರಲ್ಲಿ ನಮ್ಮ ಕಾರಲ್ಲಿ ಹೋಗ್ತಾ ಇರೋದು ಬಿಕಾಸ್ ನಮ್ಮ ಚೋಟ ಮರಿ ಇದ್ದಾಳಲ್ಲ ನನ್ನ ಜೊತೆ, ಅದಕ್ಕೋಸ್ಕರ ಎಲ್ಲ ಬೈಕಲ್ಲಿ ಹೊಂಟೋಗ್ಬಿಡ್ತಿದೆ. ಇಲ್ಲೇ ಮನೆ ಹತ್ರನೇ ಟ್ರೆಂಡ್ಸ್ ಇತ್ತು, ಸೊ ಅದಕ್ಕೆ ಟ್ರೆಂಡ್ಸಲ್ಲಿ ನೋಡೋಣ ಅಂತ ಬಂದೆ. ಬಿಕಾಸ್ ಟ್ರೆಂಡ್ಸಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ರು ಸ್ಪೆಷಲ್ ಪರ್ಸನ್ ಹೇಳಿದ್ರು. ಸೊ ಅವ್ರು ಹೇಳಿದ್ದಕ್ಕೇನೆ, ಅಲ್ಲ ನೀನು ಯಾರು ಸ್ಪೆಷಲ್ ಪರ್ಸನ್ ಹೇಳಿದ್ದು? ಟ್ರೆಂಡ್ಸಲ್ಲಿ ನೋಡಿ ಅಂತ ಒಬ್ರು ಸ್ಪೆಷಲ್ ಪರ್ಸನ್ ಹೇಳಿದ್ರು, ಅದಕ್ಕೆ ಟ್ರೆಂಡ್ಸಲ್ಲಿ ನೋಡೋಕೆ ಹೋಗ್ತಾ ಇದ್ದೀನಿ. ಈ ಸ್ಪೆಷಲ್ ಪರ್ಸನ್ ಅಲ್ಲ, ಇನ್ನೊಬ್ರು ಸ್ಪೆಷಲ್ ಪರ್ಸನ್ ಹೇಳಿದ್ರು. ಉಯ್ ಬೀಳು 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 ಜಿಲ್ಲ ಜಿಲ್ಲ ಜಿಲ್ಲ. ಕ್ಯಾಮ ನಿಂಗೆ ಯಾಕೆ ಬೇಕು? ಇಟ್ಸ್ ಅ ಸೀಕ್ರೆಟ್. ಹೋಗ್ ಮದೇವಿ, ನಿಂಗೆ ಯಾಕೆ ಹೇಳಿ, ಯಾಕವ ಹೇಳಿ ನಿಂಗೆ? ಲಿಫ್ಟಲ್ಲಿ ಹೋಗ್ತಾ ಇದೀನಿ, ನಮ್ಮ ಚೋಟ ಮರಿ ನಡ್ಕೊಂಡು ಹೋಗ್ತಾಳೆ. ಕಳ್ತ ಹೋಗ್ತೀಯೋ? ಕುಲ್ಚಾ ಸಿಮ್ ಸಿಮ್. ಉಯ್ ಅಣ್ಣ, ಸಾರಿ ಅಣ್ಣ. ಬೆನ್ಸ್ ಎಷ್ಟು ಬಾಲ ಮೇಲೆ ಅದ್ಯಾವುದು? ಕರೆಕ್ಟ್ ಕರೆಕ್ಟ್. ನಾನು ನೋಡಕ್ ಬಂದಿರೋದು ಕುರ್ತಾ ಟೈಪು. ಆಮೇಲೆ ಇದು ಹುಡುಗಿರ್ದ ಕಣಲ್ಲ, ಲೋ ಇದು ಹುಡುಗಿರ್ದ ಕಣ. ಹುಡುಗಿರದ್ ಕರ್ಕ ಬಂದ್ಬಿಟ್ಟು ಹೆಂಗಾಡ್ತಾಳೆ ನೋಡು. ಹುಡುಗಿರ ಕರ್ಕ ಬಂದ್ಬಿಟ್ಟು ಬಾ ಬಾ ಬಾ. ಬೇಡ ಬೇಡ ಬೇಡ, ಅದೇನು ಬೀಳಿಸ್ತು ತೋರಿಸ್ಬೇಡಿ. ಏನೇನು ಗೈಸ್ ಬೀಳಿಸ್ಬಿಟ್ಟು ಹೆಂಗ್ ಬಂದೋಡ್ ಮೆಲ್ಲಕ್ಕೆ ಮಳ್ಳಿ ಹೆಂಗ್ ಬಂದಿರೋದು. ಇರು ಟ್ಯಾಕ್ಸ್ ಹಾಕ್ತೀನಿ. ಎಲ್ಲಿಂದ ಬಿತ್ತು ಇದು? ಎಲ್ಲಿಂದ ಬಿತ್ತು ಹೇಳು ಕರೆಕ್ಟಾಗಿ. ಎಲ್ಲಿಂದ ಬಿತ್ತು? ಅಲ್ಲಿತ್ತಾ? ಇರು ಹಾಕ್ಸ್ತೀನಿ, ಇರು 1000 ರೂಪಾಯಿ ಟ್ಯಾಕ್ಸ್ ಹಾಕ್ಸ್ತೀನಿ. ಇರು ಬೀಳ್ಸ್ಬಿಟ್ಟು. ಗೈಸ್ ನಮ್ಮ ಚೋಟ ಮರಿಗೆ ಸ್ಪೆಷಲ್ ಪರ್ಸನ್ ಒಂದು ಸ್ವಲ್ಪ ಡೌಟ್ ಬರಲಿ ಅಂದ್ಬಿಟ್ಟು ಇನ್ನೂ ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ಇವಾಗ ಫೋಟೋ ಹಿಡ್ದು ಕಳಿಸ್ತಾ ಇದ್ದೀನಿ. ಫೋಟೋ ಹಿಡ್ದು ಒಬ್ರು ಕಳಿಸ್ತಾ ಇದೀನಿ, ನನ್ನ ಮೊಬೈಲ್ಗೆ ಕಳಿಸ್ತಾ ಇದೀನಿ ನಮ್ಮ ಚೋಟ ಮರಿ. ಗೈಸ್ ಈ 3 ಶರ್ಟ್ನ ಚೂಸ್ ಮಾಡಿದ್ದೀನಿ. 3 ಶರ್ಟ್ ಕಲರು ಯಾವುದು ಸೆಟ್ ಆಗುತ್ತೋ ಅದು ಹಾಕೋಬೇಕು. ಬಿಕಾಸ್ ನಾಳೆ ಏನು ಅಂತ, ನಾಳೆ ಹೋಗೋದಿಕ್ಕೆ ಮ್ಯಾಚಿಂಗ್ ಅಥವಾ ನಾಳೆ ಹೋಗ್ತಿರೋ ಇವೆಂಟಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡು ಇದನ್ನು ಚೂಸ್ ಮಾಡಿದ್ದೀನಿ. ಗೈಸ್ ಇದೊಂದೇ ಶರ್ಟು ಫೈನಲ್ ಆಗಿದ್ದು. ಗೈಸ್ ನಾನು ಬಟ್ಟೆಗಳನ್ನ ನನ್ನ ಸ್ವಂತದಲ್ಲಿ ತಗೋತಿರೋ ಟೈಮಲ್ಲಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಲೈಫು ಡಿಗ್ರಿಲಿ ಇರಲಿಲ್ಲ ಅಂತ ರಿಗ್ರೆಟ್ ಮಾಡ್ತಾ ಇದೀನಿ. ಆ ಟೈಮಲ್ಲಿ ನಾನು ಮಾಡಬೇಕಿತ್ತು ಮಿನಿ ವ್ಲಾಗು, ಆ ಟೈಮಲ್ಲಿ ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು ಅಂತೆಲ್ಲ ಅನಿಸ್ತಿರುತ್ತೆ. ಬಟ್ ಸಿ ನನಗೆ ಲೈಕ್ ತೊಗೋಬೇಕು ಅನಿಸಿದ ತಕ್ಷಣ ತೊಗೋತೀನಲ್ಲ, ಅವಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ. ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ. ಆನೆಸ್ಟ್ಲಿ ಗೈಸ್ ಡಿಗ್ರಿಲಿ ಎಂಥ ಡ್ರೆಸ್ ಆಗ್ತಿದೆ ಅಂದರೆ ನಾನೇ ನಂಬಕ್ಕಾಗ್ತಿರ್ಲಿಲ್ಲ. ಅಯ್ಯೋ ಈ ಥರ ಡ್ರೆಸ್ ಆಗ್ತಿದ್ನ. ಒಂದು ರೇಂಜ್ ಚೆನ್ನಾಗಿರ್ತಿದೆ. ನಾನು ಯಾವಾಗ ವೈಟು ಮತ್ತು ಜೀನ್ಸ್ ಪ್ಯಾಂಟು ಜೊತೆಗೆ ಕ್ರಾಕ್ ಸ್ಲಿಪ್ಪರ್ ಹಾಕೋತೀನ ಆ ದಿನ ಚೆನ್ನಾಗಿರ್ತಿದೆ. ಬಟ್ ಅದು ಬಿಟ್ಟು ಟೀ ಶರ್ಟ್ ಹಾಕ್ತಿರೋ ಟೈಮಲ್ಲಿ ಅಯ್ಯೋ ಅದು ಆವಾಗ ಚೆನ್ನಾಗಿತ್ತು. ಓಕೆನಾ, ಇವಾಗ ಅದು ನೋಡ್ತಿರೋ ಟೈಮಲ್ಲಿ ನಾನು ಹಿಂಗೆಲ್ಲ ಡ್ರೆಸ್ ಸೆನ್ಸ್ ಮಾಡ್ಕೊಂಡಿದ್ನ, ಏನೋ ಪೆನ್ಸಿಲ್ ಕಟ್ ಥರ ಪ್ಯಾಂಟ್ ಹಾಕ್ಸ್ಕೊಂಡಿದ್ನ ಅಂತೆಲ್ಲ ಅನ್ಸ್ಬಿಡ್ತಿತ್ತು. ಆ ಪಿಕ್ಗಳೆಲ್ಲ ನೋಡ್ತಿದ್ರೆ, ಯಾಕಂದ್ರೆ ಅವಾಗ ನಾನು ಬಟ್ಟೆ ಕಮ್ಮಿ ತಗೋತಿದ್ದು. ಬಿಕಾಸ್ ಈಗ ನಾನು ನಮ್ಮ ಅಪ್ಪನ ಕೈಲಿ 2000 ರೂಪಾಯಿ ಖರ್ಚು ಮಾಡಿಸ್ಬೇಕಂದ್ರೂ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ. 2000 ರೂಪಾಯಿ ಹೊಂಟೋಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೋಸ್ಕರ ಖರ್ಚು ಮಾಡಿಸ್ತಿರ್ಲಿಲ್ಲ ನಾನು. ಇವಾಗ ಇಷ್ಟೊಂದೆಲ್ಲ ಬಟ್ಟೆ ತಗೋತಿರೋದು ನೋಡಿ. ಲೈಕ್ ಈ ಲೈಫು ಅಲ್ಲಿದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಿತ್ತು. ನಾನು ಇನ್ನೂ ಎಷ್ಟು ಚೆನ್ನಾಗೆಲ್ಲ ವೀಡಿಯೋಸ್ ಮಾಡ್ಬೋದಿತ್ತು, ಇನ್ನು ಎಷ್ಟು ಚೆನ್ನಾಗಿ ಕಂಟೆಂಟ್ ಕೊಡ್ಬೋದಿತ್ತು. ಕಾಲೇಜ್ ಲೈಫಲ್ಲಿ ಈಗಲೂ ಅನ್ಕೋತಿರ್ತೀನಿ, ಈಗಲೂ ಅನ್ಕೋತಾ ಇರ್ತೀನಿ ಕಾಲೇಜ್ ಟೈಮಲ್ಲಿ ವೀಡಿಯೋಸ್ ಮಾಡ್ತಿರ್ಬೇಕಿತ್ತು, ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ. ಸೊ ನಾನು ನಿಮಗೆ ಹೇಳೋದೇನೆಂದರೆ, ಯಾರು ಈಗ ಜಸ್ಟ್ ಡಿಗ್ರಿ ಫಸ್ಟ್ ಸೆಮ್ಗೆ ಹೋಗ್ಬಿಟ್ಟು ಕಂಟೆಂಟ್ ಕ್ರಿಯೇಟರ್ ಆಗಿ ಅಥವಾ ನಾನು ಮಾಡ್ತಿರೋರು ಸ್ಟಾಪ್ ಮಾಡಿದ್ದಿದ್ರೆ ದಯವಿಟ್ಟು ಮಾಡಿ. ಬಿಕಾಸ್ ಕಾಲೇಜ್ ಟೈಮಲ್ಲಿ ಸಿಗೋ ಕಂಟೆಂಟು, ಕಾಲೇಜ್ ಟೈಮಲ್ಲಿ ಮಾಡೋ ಕಂಟೆಂಟ್ ಎಲ್ಲ ಈ ನೆಕ್ಸ್ಟ್ ಕಾಲೇಜಿಂದ ಆಚೆ ಬಂದಮೇಲೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆ ಟೈಮಲ್ಲಿ ಇದ್ದಾಗ ಮಾಡ್ಬಿಡ್ಬೇಕು, ಸಕ್ಕದಾಗಿ ಮಾಡ್ಬಿಡ್ಬೇಕು. ಮಿನಿ ವ್ಲಾಗ್ ಆದರೂ ಮಾಡಿ, ಕಾಮಿಡಿ ಆದರೂ ಮಾಡಿ, ಒಟ್ಟಿನಲ್ಲಿ ಆ ಕಾಲೇಜ್ ಟೈಮಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ನಿಮ್ಮ ಹುಡುಗರನ್ನ ಇಟ್ಕೊಳ್ಳಿ, ನಿಮ್ಮ ಫೀಮೇಲ್ ಬೆಸ್ಟಿನ ಇಟ್ಕೊಳ್ಳಿ. ಅಂದರೆ ವೀಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಸೊ ಮಿಸ್ ಮಾಡ್ಕೊಂಬೇಡಿ ಕಾಲೇಜ್ ಲೈಫ್ನ. ಕಾಲೇಜ್ ಲೈಫಲ್ಲಿ ಕಂಟೆಂಟ್ ಕ್ರಿಯೇಟರು ಕಾಲೇಜ್ ಲೈಫಲ್ಲಿ ಇದ್ದಾಗ ಮಾಡಬೇಕು ಅಂತ ಕಂಟೆಂಟ್ ಕ್ರಿಯೇಟರ್ಗಳು ಕಾಲೇಜ್ ಲೈಫ್ ಆದಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಹಂಗೆ ಮಾಡೋಕೆ ಹೋಗ್ಬಿಡಿ. ಕಂಟೆಂಟ್ ಕ್ರಿಯೇಟರ್ಸ್ ಕಾಲೇಜ್ ಲೈಫ್ ಇದ್ದಾಗಲೇ ಮಾಡಿ ಅಂತ ಹೇಳ್ತೀನಿ. ಈಗ ಬನ್ನಿ ಹೊಡುವ ಮನೆಗೆ. ಅಪ್ಪ ಇವಾಗ ಮನೇಲಿ, ಅಪ್ಪ ಮನೆಗೆ ಬಂದಿದ್ದಾರೆ. ಮನೆಗೆ ಹೋಗ್ಬಿಟ್ಟು ಬಟ್ಟೆ ತೋರ್ಸೋಣ. ಕಸ್ವಾಗಿ ಮನೆಗೆ ಬಂದ್ವಿ. ಇವಾಗ ಕಸ್ವಾಗಿ ಚೋಟ ಮರಿನ ಕಳಿಸಿ ಮನೆಗೆ ಕಸ್ವಾಗಿ ಇವಾಗ ಒಳ್ಳೆ ಊಟ ಮಾಡಿದ್ರೆ
ಕಸ್ವಾಗಿ ಮಲ್ಕೊಬಿಡುತ್ತೆ. ಬಾಯ್ 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 ಬಾಯ್. ಮಾಮ್ 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 ಡ್ಯಾಡ್ 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 ಮಾಮ್ 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 ಮಾಮ್. ಇದು ಏನ್ ಹೇಳಿದು? ಒಂದೇ ಒಂದು ಶರ್ಟ್ ತಗೊಂಡೆ ಮ್ಯಾಮ್ ಅಷ್ಟೇ. ಇಸ್ ಮೈ ಡ್ಯಾಡ್ ಮೇಕಿಂಗ್ ಮಟನ್ ಸಾಂಬಾರ್ ಜೊತೆಗೆ ಕಬಾಬ್. ಇವತ್ತು ನಾನೇ ಬೈಸ್ಕೊಂಡು ತರಿಸ್ಕೊಂಡು ತಿಂತಿರೋದು. ಬಿಕಾಸ್ ಅಮ್ಮ ಇಲ್ಲೋಡಮ್ಮ ಬೆಲ್ಟ್ ಇಡೋ ಜಾಗನೇನಮ್ಮ ಇದು. ಓ ಹೊಡೆದ್ಬಿಡ್ತೀಯಾ? ಹೊಡೆಯಲ್ಲ ಹೋಗಕ್ಕೆ ಸುಮ್ಮನೆ ಡೌ ಮಾಡಬೇಡ. ನನಗೆ ಮಾತ್ರ ಹೊಡಿ, ಅದಕ್ಕೆ ನನಗೆ ಮಾತ್ರ ಹೊಡೆದಿನ ಅಮ್ಮ. ಗೈಸ್ ನನಗೆ ಈಗ ನಾನು ನಾಳೆ 14 ಅಲ್ವಾ, 14th ಇಂದ 16th ವರ್ಗೂ ಕೂಡ ನಾನು ನಾನ್ ವೆಜ್ ತಿನ್ನಕ್ಕಾಗಲ್ಲ. 2 days 2 ದಿನ ನಾನ್ ವೆಜ್ ತಿನ್ನಕ್ಕಾಗಲ್ಲ, ಬದುಕಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಅದ್ರ ಹಿಂದಿನ ನೈಟು ನಾನ್ ವೆಜ್ ತಿನ್ಲೇಬೇಕು ಅಂದ್ಬಿಟ್ಟು ನಾವು ಅಪ್ಪನ ಕೈಲಿ ಮಟನ್ ಸಾಂಬಾರು ಜೊತೆಗೆ ಕಬಾಬ್ ಮಾಡಿಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದೀನಿ. ಇಂಥವ್ರೆಲ್ಲ ಅವರ ಹುಡುಕಿದ್ರು ಸಿಗಲ್ಲ. ಯಪ್ಪ ದೇವ್ರೆ. ಗೈಸ್ ನಾನು ಬೆಳಗ್ಗೆ 7 ಗಂಟೆಗೆ ಹೊರಟ್ಬಿಡ್ಬೇಕು. ಅದಕ್ಕೆ ಇವಾಗ ಪ್ಯಾಕಿಂಗ್ ಮಾಡ್ಕೋತಾ ಇದೀನಿ ಎಲ್ಲಾನು. ಎಲ್ಲಿ ಏನು ಎತ್ತ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಯಾರೇ ಬರ್ತಾರೆ, ಆಮೇಲೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಒಂದು ಇಷ್ಟಿಷ್ಟು ಹೇಳ್ಬೋದು ಏನಂದರೆ ಒಂದು ಪೀಸ್ಫುಲ್ ಆಗಿರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಒಂದು ನ್ಯೂ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಫಸ್ಟ್ ಟೈಮ್ ಇದು ಹೋಗ್ತಾ ಇರೋದು. ಸೊ ಇವಾಗ ಸದ್ಯಕ್ಕೆ ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳೋಣ. ಬಿಕಾಸ್ ನಾಳೆ ಬೆಳಗ್ಗೆ 7 ಗಂಟೆಗೆ ಹೊರಡ್ಬೇಕು ನಾನು. ಬಿಸಿ ಬಿಸಿ ಕಬಾಬು, ಬಿಸಿ ಬಿಸಿ ಕಬಾಬು ಅಪ್ಪ ಮಾಡಿ ಕೊಡಲೇನು, ನಾನು ಅಮ್ಮ ತಿನ್ನಲೇನು. ನಮ್ಮ ಫುಲ್ ಪ್ಯಾಕಿಂಗ್ ನಡೀತಿದೆ. ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಡನ್. ಇನ್ನೇನಿದ್ರು ಮುಚ್ಚಿಬಿಟ್ಟು ಎತ್ತಿಕ್ಬಿಡೋದು, ನಾಳೆ ಬೆಳಗ್ಗೆ ಹೊರಟ್ಬಿಡೋದು ಅಷ್ಟೇ. ಫುಲ್ ಪ್ಯಾಕಿಂಗ್ ಡನ್. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಗೈಸ್. ನಾಳೆ ವ್ಲಾಗಲ್ಲಿ ನೋಡಿ. ಆ್ಯಂಡ್ ತುಂಬ ಸಖತ್ತಾಗಿರುತ್ತೆ. ನಾಳೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು, ನ್ಯೂ ಎಲ್ಲ ಎರಡಂದೆಲ್ಲ ಹೊಸ ಎಕ್ಸ್ಪೀರಿಯನ್ಸು. ಆಮೇಲೆ ಹೇಗೆ ನಡೀತದೆ, ಏನೆಲ್ಲ ಇರುತ್ತದೆ, ಇದೆಲ್ಲ ಕ್ಯೂರಿಯಾಸಿಟಿ ತಿಳ್ಕೊಳ್ಳೋದು ತುಂಬ ಇದೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಸೂಪರ್ ಎಕ್ಸೈಟೆಡ್ ನಾಳೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಗೈಸ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವ್ಲಾಗ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ನೆಕ್ಸ್ಟ್ ವ್ಲಾಗ್ ಸಿಗೋಣ. ನೆಕ್ಸ್ಟ್ ವ್ಲಾಗ್ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ವ್ಲಾಗ್. ಆ್ಯಂಡ್ ಯಾರೇ ಬರ್ತಾರೆ ನಮ್ಮ ಜೊತೆ, ಯಾರೇ ಇರ್ತಾರೆ, ಸೊ ಇವೆಲ್ಲ ನೆಕ್ಸ್ಟ್ ವ್ಲಾಗ್ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್ ಗೈಸ್. ಹೊಸ ಎಕ್ಸ್ಪೀರಿಯನ್ಸು, ನ್ಯೂ ಪೀಪಲ್ ಅಂತ ಹೇಳ್ತಿದ್ನಲ್ಲ, ತುಂಬ ಇನ್ನೂ ನಾನು ಹೋಗ್ತಿರೋ ಜಾಗಕ್ಕೆ ಇನ್ನೂ ತುಂಬ ಕ್ರಿಯೇಟರ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಐಬ್ರೋ ಹಾಯ್ ಹೇಳ್ಬಿಡಿ ಬ್ರೋ. ನಮಸ್ಕಾರ.